ಜನಸಾಮಾನ್ಯರ ಕೈಗೆ ಸಿಗುವ ಸಂಸದನಾಗಿ ಜಿಲ್ಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮ ವಹಿಸುವೆ ಎಂದು ನೂತನ ಸಂಸದ ಶ್ರೇಯಸ್ ಪಟೇಲ್ ಭರವಸೆ ನೀಡಿದ್ದಾರೆ. ನಗರದಲ್ಲಿ ಸೋಮವಾರ ಪತ್ರಕರ್ತರ ಸಂಘದಿಂದ ಆಯೋಜಿಸಿದ್ದ ಅಭಿನಂದನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ, ಹಾಸನ ಜಿಲ್ಲೆಯಲ್ಲಿ ಜ್ವಲಂತ ಸಮಸ್ಯೆಗಳಿದ್ದು ಅವುಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಕೆಲಸ ಮಾಡುವೆ. ಜಿಲ್ಲೆಯ ಜನ ತನ್ನ ಮೇಲೆ ಭರವಸೆ ಇಟ್ಟು ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲಿಸಿದ್ದಾರೆ. ಅವರ ನಂಬಿಕೆ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡುವುದಾಗಿ ಹೇಳಿದರು. ಜಿಲ್ಲೆಯ ಜನರಿಗೆ ಸರ್ಕಾರಿ ಸೌಲಭ್ಯಗಳು ಸಮರ್ಪಕವಾಗಿ ತಲುಪಬೇಕು, ಭ್ರಷ್ಟಾಚಾರ ರಹಿತ ಆಡಳಿತ ಒದಗಿಸುವ ಸಲುವಾಗಿ ಹಾಗೂ ಕಾಡಾನ ಸಮಸ್ಯೆ, ರಾಷ್ಟ್ರೀಯ ಹೆದ್ದಾರಿ, ರೈತರ ಸಮಸ್ಯೆ, ನೀರಾವರಿ, ರೈಲ್ವೆ ಸೇರಿದಂತೆ ಪ್ರತಿಯೊಂದು ಸಮಸ್ಯೆ ಬಗ್ಗೆ ಗಮನಹರಿಸಿ ಕೆಲಸ ಮಾಡುವೆ ಎಂದರು. ಚುನಾವಣೆ ನೀಡಲಿಕ್ಕೆ ಪತ್ರಕರ್ತರ ಒಂದು ಏನಂತ ಹೇಳ್ತಾರೆ ಪಾತ್ರ ತುಂಬಾ ಮುಖ್ಯವಾದದ್ದು. ಯಾಕಂತ ಹೇಳಿದ್ರೆ ಪತ್ರಕರ್ತರೆ ಏನಾದ್ರು ಇಲ್ಲಿ ಯಾವ್ದಾದ್ರು ಒಂದು ತಪ್ಪು ನಡೀತಾ ಇದ್ರೆ, ಚುನಾವಣೆ ವೇಳೆಯಲ್ಲಿ ಲೋಪದೋಷ ಇದ್ರೆ ಅದನ್ನ ಎತ್ತಿ ಇಡುವಂತ ಕೆಲಸವನ್ನ ನಮ್ಮ ಪತ್ರಕರ್ತರು ಮಾಡ್ತಾರೆ. ನನ್ನ ಬಾರಿ ಅದ್ಭುತವಾಗಿ ನಮ್ಮ ಜಿಲ್ಲಾ ಎಲ್ಲಾ ಪತ್ರಕರ್ತರು ಮಾಡಿರೋದಕ್ಕೆ ನಾನು ಧನ್ಯವಾದ ಹಾಕೋತೀನಿ. ಇವೆಲ್ಲರೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರೂ ನನ್ನ ಇಡೀ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನನ್ನ ಆಯ್ಕೆ ಮಾಡಿದ್ದಾರೆ. ಖುಷಿ ಒಂದ್ ಕಡೆ ಆದ್ರೆ ಮತ್ತೊಂದ್ ಕಡೆ ಸವಾಲುಗಳು, ಜನರ ನಿರೀಕ್ಷೆ ಇದೆಲ್ಲ ಹೆಚ್ಚಿದೆ. ಜವಾಬ್ದಾರಿ ನನ್ಗೆ ಜಾಸ್ತಿ ಇದೆ. ಸಂತೋಷ ಒಂದ್ ಕಡೆ 25 ವರ್ಷದಿಂದ ನಮ್ಮ ಕಾಂಗ್ರೆಸ್ ಪಕ್ಷ ನನಗೆ ಇಷ್ಟ ದಿವಸ ಇರ್ಲಿಲ್ಲ. 99 ಆದ್ಮೇಲೆ ನನಗೆ ಅವಕಾಶ ಮಾಡ್ಕೊಟ್ಟಿದ್ದಾರೆ ಪಕ್ಷಕ್ಕೆ ಅಂತ ಒಂದ್ ಕಡೆ ಖುಷಿ ಆದ್ರೆ, ಇನ್ನೊಂದ್ ಕಡೆ ವಾಸ್ತವಿಕವಾಗಿ ಜವಾಬ್ದಾರಿ ಜಾಸ್ತಿ ಇರ್ತದೆ, ನಿರೀಕ್ಷೆ ಜಾಸ್ತಿ ಇದೆ. ಈ ಬಾರಿ ಜನದ್ದು ಈಗ ಹೊಸಬನ್ನ ಆಯ್ಕೆ ಮಾಡಿದ್ದೀವಿ ನಾವು. ಚುನಾವಣೆ ಪ್ರಚಾರದಲ್ಲಿ ಹೊಸಬನ್ನ ಆಯ್ಕೆ ಮಾಡಿ ಅಂತ ನಾನು ಮನವಿ ಮಾಡಿದೆ ಮತದಾರರಿಗೆ. ಅದೇ ರೀತಿ ಮಾಡಿರೋದ್ರಿಂದ ಎಲ್ಲರೂ ಒಂದು ಬದಲಾವಣೆ ಮಾಡಿದ್ದಾರೆ. ಒಂದು ನಿರೀಕ್ಷೆ ಜಾಸ್ತಿ ಇದೆ. ಜಿಲ್ಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡುವ ಕೆಲಸವನ್ನ ನಾನು ಮಾಡ್ತೀನಿ. ಈಗ ತಾನೇ 15 ದಿನ ಆಗಿದೆ ಆಯ್ಕೆಯಾಗಿ. 24 ಇಲ್ಲ 25ನೇ ತಾರೀಕು ನಮ್ದು ಸ್ವೇರಿಂಗ್. ನಮ್ಮ ಜಿಲ್ಲಾಧಿಕಾರಿಗಳು, ಸಿಇಒ ಹತ್ರ, ಎಲ್ಲಾ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಹತ್ರ ಒಂದೊಂದು ಬಾರಿ ನಾನು ಸಮಾಲೋಚನೆಯನ್ನ ಮಾಡಿದೀನಿ. ಒಂದು ಜಿಲ್ಲೆಯ ಚಿತ್ರನ ನನಗೆ ಈ ತಿಂಗಳು ಕೊನೆ ಒಳಗಡೆ ನನಗೆಲ್ಲಾ ಇಲಾಖೆಯ ಒಂದು ಸ್ಪಷ್ಟ ವರದಿ ಬೇಕು ಅಂತ ಕೇಳಿದೀನಿ. ದಿಶಾಸಭೆ ಒಂದು ಕಡೆ ಆದ್ರೆ ಜಿಲ್ಲಾ ಹಂತದ ಮಟ್ಟದಲ್ಲಿ ಏನೇನ್ ಸಮಸ್ಯೆಗಳಿದೆ, ಕೇಂದ್ರ ಸರ್ಕಾರದಿಂದ ನಾನೇನೇನ್ ಮಾಡ್ಬೋದು ಅನ್ನೋದು. ಈಗ ಉದಾಹರಣೆ ತಗೊಂಡ್ರೆ ಫಸ್ಟ್ ನಮ್ಗೆ ಕಾಡದೆ ಆನೆ ದಾಳಿ, ಆನೆ ಕಾರಿಡಾರ್ ಬಗ್ಗೆ. ಯಾಕಂತ ಹೇಳಿದ್ರೆ ಮೊನ್ನೆನೂ ಈಗ ಒಂದು 4 ದಿವಸದಲ್ಲೂ ಮಾಧ್ಯಮ ಮಿತ್ರರು ಸಹ ವರದಿ ಮಾಡಿದ್ರು. ಆನೆ ದಾಳಿಯೇ ಫಸ್ಟ್ ನಮಗೆ ಒಂದು ಚಾಲೆಂಜಿಂಗ್ ಫ್ಯಾಕ್ಟರ್ ಆಗಿದೆ ನಮ್ಮ ಜಿಲ್ಲೆಯಲ್ಲಿ. ಸಕಲೇಶ್ಪುರ ಭಾಗದಲ್ಲಿ, ಆಲೂರು ಭಾಗದಲ್ಲಿ, ಬೇಲೂರು ಭಾಗದಲ್ಲಿ ಹೋದ್ರೆ ಆನೆ ದಾಳಿ ಆಗ್ತಾನೆ ಇರುತ್ತೆ. ಪಾಪ ಮನುಷ್ಯ ಮೃತಪಡ್ತಾನೆ, ಅವನು ಪರಿಹಾರ ಕೊಡದೆ ಅದೇ ಒಂದು ಪ್ರೋಸೆಸ್ ಆಗೋಗಿದೆ. ಶಾಶ್ವತ ಪರಿಹಾರಕ್ಕೆ ಇವತ್ತಿನವರೆಗೂ ಅದನ್ನ ಕಂಡುಹಿಡಬೇಕಾಗಿಲ್ಲ. ಈಗ ನಮ್ಮ ಜಿಲ್ಲೆಯ ಮಟ್ಟದ ಒಂದು ಎಲ್ಲ DCF ಎಲ್ಲ ಒಂದು ರಿಪೋರ್ಟ್ ರೆಡಿ ಮಾಡ್ಕೊಂಡಿದ್ದಾರೆ. ಮೊನ್ನೆ ನಾನು ಕೇಳ್ಕೊಂಡಿದ್ದೀನಿ, ಒಂದು 50 ಕೋಟಿ ರೂಪಾಯಿನ ಬಿಡುಗಡೆ ಮಾಡಿಸ್ಕೊಡಿ. ಖಂಡಿತವಾಗಿಯೂ ಕೇಂದ್ರ ಸರ್ಕಾರದಿಂದ ಮಾಡಿಸ್ಕೊಟ್ಟಿದ್ದಲ್ಲಿ ಒಂದು ಶಾಶ್ವತವಾಗಿ ನಾವು ಆನೆ ಕಾರಿಡಾರ್ ತಾತ್ಕಾಲಿಕವಾಗಿ ನಮ್ಮ ಆನೆಗಳು ಊರೊಳಗೆ ಬರ್ದಂಗೆ, ಗ್ರಾಮದಲ್ಲಿ ಬರ್ದಂಗೆ ಮಾಡ್ತೀನಿ ಅಂತ ಏನೋ ಹೇಳಿದ್ರೆ, ಅದು ವಿಸ್ತೃತವಾಗಿ ವರದಿ ಕೊಡಿ ಅಂತ ನಾನು ಸಹ ಅವ್ರನ್ನ ಸೂಚನೆ ಕೊಟ್ಟಿದ್ದೀನಿ. ಅವ್ರು ಇನ್ನೊಂದು 2 ದಿನದಲ್ಲಿ ಅದ್ರ ಬಗ್ಗೆ ಕೊಡ್ತಾರೆ. ಅದ ನಾವು ನಮ್ಮ ಜಿಲ್ಲಾ ಮಟ್ಟದ ಎಲ್ಲ ನಮ್ಮ ನಾಯಕರುಗಳು, ನಮ್ಮ ಶಾಸಕರುಗಳು ಕರಿತೀವಿ, ಎಲ್ಲ ಶಾಸಕರುಗಳನ್ನು ಒಳಗೊಂಡು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳ ಒಂದು ಗಮನಕ್ಕೆ ತಂದು, ಪರಿಸರ ಸಚಿವರ, ಅರಣ್ಯ ಸಚಿವರ ಗಮನಕ್ಕೆ ತಂದು ಒಂದು ಕೂಲಂಕುಷ ಮಾಡುವಂತ ಕೆಲಸ ಮಾಡ್ತೀನಿ. ಜೊತೆಗೆ ನನ್ನ ಜವಾಬ್ದಾರಿ ಸಂಸತ್ನಲ್ಲಿ ಇದ್ರ ಬಗ್ಗೆ ಧ್ವನಿ ಎತ್ತದಾಗಿರ್ಬೋದು. ಕೇಂದ್ರದ ಹಣಕಾಸು ಅರಣ್ಯ ಸಚಿವರ ಬಗ್ಗೆ ಹತ್ರ ಹೋಗಿ ಇದ್ರ ಬಗ್ಗೆ ವಿಸ್ತೃತವಾಗಿ ನನಗೆ ಆಗ್ಲೇಬೇಕು ಅಂತ ಒಂದು ಕೆಲಸವನ್ನ ನಾನು ಮಾಡ್ತೀನಿ. ಅದು ಒಂದು ಕಡೆ ಆದ್ರೆ, ಆನೆ ದಾಳಿದು ಒಂದ್ ಕಡೆ ಆದ್ರೆ, ಇನ್ನೊಂದು ಕಡೆ ನಿಮ್ಗೆಲ್ಲ ಗೊತ್ತಿರೋಂಗೆ ನಮ್ಮ ಹಾಸನ ಹೆಡ್ ಕ್ವಾರ್ಟರ್ ಅಲ್ಲಿ ಹಲವು ಸಮಸ್ಯೆಗಳಿದೆ. ನ್ಯಾಷನಲ್ ಹೈವೇದು, ಫ್ಲೈಓವರ್ದು, ನಮ್ಮ ಹೊಳೆನರಸೀಪುರ ತಾಲೂಕು ಬಂದ ಅಂಗರಳ್ಳಿ ನಮ್ಮ ರೈಲ್ವೆ ಫ್ಲೈಓವರ್ ಸಮಸ್ಯೆ ಇದೆ. ಕಳೆದ ಬಾರಿ ಕಳಪೆ ಕಾಮಗಾರಿ, ಅದ್ರದ್ದು ಸಹ ನಾನು ವರದಿಯನ್ನ ಕೇಳಿದ್ದೀನಿ. ಜೊತೆಗೆ ಈಗ ಒನ್ ವೇ ಏನಾಗಿದೆ ನಮ್ಮ NR ಸರ್ಕಲ್ ಫ್ಲೈಓವರ್, ಅದನ್ನ ಶೀಘ್ರವಾಗಿ ರಾಜ್ಯ ಸರ್ಕಾರದಿಂದ ಒಂದಷ್ಟು ಮೊತ್ತ ಬೇಕಂತ ನಮ್ಮ ಜಿಲ್ಲಾ ಅಧಿಕಾರಿಗಳನ್ನ ನಾನು ಮಾಡ್ತೀನಿ. ಜೊತೆಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಹಾಸನ ಅಂತ ಹೇಳಿದ್ರೆ ಒಂದು ಪ್ರವಾಸೋದ್ಯಮಕ್ಕೆ ಅತಿ ಹೆಚ್ಚು ಉತ್ತೇಜನ ಕೊಡ್ಬೇಕು ಅನ್ನೋದು ಒಂದು ನೇರ ಒಂದು ಗುರಿ ಮತ್ತು ನನ್ನೊಂದು ಆಸೆ ಇದೆ. ಯಾಕಂತ ಹೇಳಿದ್ರೆ 7 ತಾಲೂಕಿನಲ್ಲೂ ಅದರದ್ದೇ ಆದಂತ 8 ತಾಲೂಕಲ್ಲಿ ಅದರದೇ ಆದಂತ ಒಂದೊಂದು ಪ್ರವಾಸ ತಾಣಗಳಿದಾವೆ. ಅದನ್ನೆಲ್ಲ ಅಭಿವೃದ್ಧಿ ಪಡಿಸ್ಬೇಕು ಅನ್ನೋದು ನನಗೊಂದು ಆಸೆ ಇದೆ. ಯಾಕಂತ ಹೇಳಿದ್ರೆ ಬರೀ ನಾವು ಹಳೆಬೀಡು ಮತ್ತೆ ಬೇಲೂರು ಅಂತ ಮಾತಾಡ್ತೀವಿ. ಯಾಕಂತ ಹೇಳಿದ್ರೆ ಶ್ರವಣಬೆಳಗೊಳ ಹೇಳ್ತೀವಿ. ಸುತ್ತ ಎಲ್ಲಾ ತಾಲೂಕಿಗೆ, ನಮ್ಮ ಹೊಳೆನರಸೀಪುರದಲ್ಲಿ ತಗೊಂಡ್ರೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇದೆ, ಪುರಾತನ ಕಾಲದ ದೇವಸ್ಥಾನಗಳಿದಾವೆ. ಇನ್ನು ಅಕ್ಕಲ್ಗೂಡ್ಗೆ ಹೋದ್ರೆ, ಗೊರೂರ್ಗೆ ಹೋದ್ರು ಅದೇ ರೀತಿ ಇದೆ. ಜಾವಗಲಲ್ಲಿ ಮತ್ತೆ ಸಕಲೇಶ್ಪುರದಲ್ಲಿ ನಿಮ್ಗೆಲ್ಲ ಗೊತ್ತಿರೋಂಗೆ ಇಟ್ಸ್ ಪುವರ್ ಮ್ಯಾನ್ ಊಟಿ ಅಂತ ಹೇಳ್ತಾರೆ.
ಅದನ್ನೆಲ್ಲ ಬರ್ಸುವಂತ ಒಂದು ಪ್ರಾಮಾಣಿಕ ಕೆಲಸವನ್ನ ನಾನು ಮಾಡ್ಬೇಕಿದೆ. ಅದನ್ನೆಲ್ಲ ಒಂದು ಅದೆಷ್ಟು ಆ, ಪ್ರವಾಸೋದ್ಯಮಿಗೆ ಉತ್ತೇಜನ ಕೆಲಸ ನಾನು ಮಾಡ್ತೀನಿ. ಇನ್ನ ಪಾವರ್ಟಿ ಅನ್ಎಂಪ್ಲಾಯ್ಮೆಂಟ್ ಗೆ ಬಂದ್ರೆ ಜಿಲ್ಲೆಯಲ್ಲಿ ಸಕಾರಾತ್ಮಕವಾದಂತಹ ಒಂದು ಇಂಡಸ್ಟ್ರೀಸ್ ಯಾವ್ದು ಇಲ್ಲ. ಗುರುತಾದಂತ ಏನೋ ಒಂದು 50,000 ಜನ 25,000 ಜನ ಕೆಲಸ ಮಾಡ್ತಾರೆ ಅನ್ನೋ ಕೆಲಸವಂತದ್ದು ಯಾವ್ದು ಇಂಡಸ್ಟ್ರೀಸ್ ಇಲ್ಲ. ಈಗ ನಮ್ಗೆ ಇನ್ನೊಂದು ಖುಷಿ ಅಂತ ಹೇಳಿದ್ರೆ ನಮ್ಮ ಜಿಲ್ಲೆಯವರೇ ಹಾಗೆ ಮಂಡ್ಯದಲ್ಲಿ ಸಂಸದರಾಗಿದ್ದಾರೆ ಮಾನ್ಯ HD ಕುಮಾರಸ್ವಾಮಿ ಅವರು. ಅವ್ರ ಹತ್ರನು ಮಾನ್ಯ ಮಂತ್ರಿಗಳ ಹತ್ರನು ಮನವಿ ಮಾಡಿ ಜಿಲ್ಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಇಂಡಸ್ಟ್ರಿಗಳನ್ನ ನಾವು ಜೊತೆಗೂಡಿ ತಂದು ಪಕ್ಷಾತೀತವಾಗಿ ಚುನಾವಣೆ ಮುಗ್ದೋಗಿದೆ. ಇನ್ನೇನಿದ್ರು ನಾವು ನಮ್ಮ ಮೂಲ ಮಂತ್ರ ಅಂದ್ರೆ ಅದು ಅಭಿವೃದ್ಧಿ. ನಾನು ಅವರಲ್ಲಿ ಮನವಿಯನ್ನ ಮಾಡ್ತೀನಿ. ಮಾನ್ಯ ಬೃಹತ್ ಕೈಗಾರಿಕೆ ಮತ್ತೆ ಉಕ್ಕು ಸಚಿವರಲ್ಲಿ ನಾನು ವೈಯಕ್ತಿಕವಾಗಿ ಹೋಗಿ ಮನವಿ ಮಾಡಿ ನಮ್ಮ ಜಿಲ್ಲೆಗೆ ಒಂದಷ್ಟು ಕಾರ್ಖಾನೆಗಳನ್ನ ಕೊಡಿ ಅಂತ ನಾನು ಮನವಿಯನ್ನ ಮಾಡ್ತೀನಿ. ಯಾಕಂದ್ರೆ ಸಚಿವರು ಅವರೇ ಇರೋದ್ರಿಂದ ಸುಪ್ರೀಂ ಅವ್ರು ಇರ್ತಾರೆ, ಅವರು ಮಂಜೂರು ಮಾಡ್ಕೊಂಡು ಅಂತ ನಾವೆಲ್ಲ ಒಟ್ಟಾಗಿ ಮಾಡೋಣ ಅಂತ ನಾನು ಒಂದು ಮನವಿನ ಮಾಡ್ತೀನಿ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಲ್ಲಿ. ಇನ್ನ ಇದಕ್ ಯಾವುದು ನಾವು ಮಹಿಳಾ ಸಬಲೀಕರಣಕ್ಕೆ ಬಂದ್ರೆ ಸೇಮ್ ಇದೇ ರೀತಿ ಒಂದಷ್ಟು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಒಂದು ಸ್ವಸಹಾಯ ಇಂಡಸ್ಟ್ರೀಸ್ ಗಳನ್ನ ಮಾಡ್ಬೇಕನ್ನೋದು ನಮ್ಮೆಲ್ಲರಿದೆ. ಅದು ಒಂದು ಪ್ರಾಮಾಣಿಕವಾಗಿ ಮಾಡುವಂತ ಕೆಲಸವನ್ನ ನಾನು ಮಾಡ್ತೀನಿ. ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಾಗಿ ಜನರ ಕೆಲಸ ಆದಷ್ಟು ಬೇಗ ಆಗ್ಬೇಕು. ಕಚೇರಿಗಳಲ್ಲಿ ಎಲ್ಲಾ ತಾಲೂಕು ಮಟ್ಟದ ಎಲ್ಲಾ ಕಚೇರಿಗಳಲ್ಲಿ ಅದಕ್ಕೆ ಚುರುಕು ಮುಟ್ಟಿಸುವಂತ ಕೆಲಸವನ್ನ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ನಮ್ಮ ಜಿಲ್ಲಾ ಶಾಸಕರುಗಳು, ನಮ್ಮ ಜಿಲ್ಲಾಧಿಕಾರಿಗಳು ಒಂದು ಒಗ್ಗೂಡಿ ಆದಷ್ಟು ಬೇಗ ಒಬ್ಬ ರೈತ, ಒಬ್ಬ ಸಾಮಾನ್ಯ ಜನ ಒಂದು ಪತ್ರ ಇಟ್ಕೊಂಡ್ ಬಂದ್ರೆ ಅತಿ ಜರೂರಾಗಿ ಕೆಲಸ ಮಾಡುವಂತ ಕೆಲಸವನ್ನು ಮಾಡಬೇಕು. ಭ್ರಷ್ಟಾಚಾರ ಮುಕ್ತ ನಮ್ ಜಿಲ್ಲೆ ಆಗ್ಬೇಕು. ಒಂದೊಂದು ಕಡೆ ಸಮಸ್ಯೆಗಳಿದೆ, ಕಂಪ್ಲೇಂಟ್ಸ್ ಬರ್ತಾ ಇರ್ತವೆ, ಅದನ್ನೆಲ್ಲ ಕೂಲಂಕುಷವಾಗಿ ಪರಿಶೀಲಿಸಿ ಎಲ್ಲದನ್ನು ಒಗ್ಗಟ್ಟಾಗಿ ಮಾಡಿದ್ರಷ್ಟೇ ಒಂದು ಅಭಿವೃದ್ಧಿ ಮಾಡಕ್ಕೆ ನಮ್ ಜಿಲ್ಲೆ ಸಾಧ್ಯ. ಯಾಕಂತ ಹೇಳಿದ್ರೆ ಈಗ ಪಕ್ಷ ನೋಡ್ಕೊಂಡು ಹೋದ್ರೆ ಖಂಡಿತವಾಗಿಯೂ ಅಭಿವೃದ್ಧಿ ನೇರ ಹಂತದಲ್ಲಿ ಹೋಗಲ್ಲ. ಎಲ್ಲ ಒಗ್ಗಟ್ಟಾಗಿ ನಾನು ಎಲ್ಲ ಶಾಸಕರುಗಳನ್ನ ದಿಶಾ ಸಭೆಯಲ್ಲಿ ಮನವಿಯನ್ನ ಮಾಡ್ತೀನಿ. ಎಲ್ಲರೂ ಒಗ್ಗಟ್ಟಾಗಿ ನಾನು ಆಗ್ಲೇ ಬಿಜೆಪಿ ನಮ್ಮ ಸಕಲೇಶ್ವರ ಶಾಸಕರ ಸುರೇಶ್ ಅಣ್ಣ ಮತ್ತೆ ಬೇಲೂರು ಶಾಸಕರನ್ನ ಒಂದ್ ಸಭೆ ಸಿಕ್ಕಿದಾಗ ನಾವು ವೈಯಕ್ತಿಕವಾಗಿ ಹೇಳಿದ್ವಿ, ಎಲ್ಲ ಒಟ್ಟಾಗಿ ನಾವು ಜಿಲ್ಲಾ ಅಭಿವೃದ್ಧಿಗೆ ಶ್ರಮಿಸೋಣ ಅಂತ. ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಜೊತೆಗೆ ಏರ್ಪೋರ್ಟ್ 2007ರಲ್ಲಿ ಏರ್ಪೋರ್ಟ್ ಪ್ರಾರಂಭವಾಗಿದ್ದು ಇಂದಿನವರೆಗೂ ಆ ಏರ್ಪೋರ್ಟ್ ನ ಒಂದು ತಾರ್ಕಿಕ ಅಂತ್ಯನೂ ಕಾಣಿಲ್ಲ. ಅದು ಲ್ಯಾಂಡ್ ಅಕ್ವಿಸಿಷನ್ ಸಮಸ್ಯೆ ಇದೆ. ಮತ್ತೆ ದುಡ್ಡು ಬಿಡುಗಡೆ ಇವಾಗ ನಮ್ಮ ರಾಜ್ಯ ಸರ್ಕಾರ ಒಂದಷ್ಟು ದುಡ್ಡು ಬಿಡುಗಡೆ ಮಾಡಿದೆ. ಇನ್ನು ದುಡ್ಡು ಬಿಡುಗಡೆ ಆಗ್ಬೇಕು, ರೈತರಿಗೆ ಪರಿಹಾರ ಸಿಗ್ಬೇಕು. ಇದನ್ನೆಲ್ಲ ಈ ಸಮಸ್ಯೆಗಳೆಲ್ಲ ಒಂದಕ್ಕೊಂದು ಇಂಟರ್ ಕನೆಕ್ಟ್ ಆಗಿರೋದ್ರಿಂದ ಇಲಾಖೆವಾರ ಸಮಸ್ಯೆ ಇರೋದ್ರಿಂದ ಅದನ್ನು ಕೂಲಂಕುಷವಾಗಿ ನಾವು ಆ ಒಂದು ಅಧ್ಯಕ್ಷತೆಯನ್ನ ನಮ್ಮ ಜಿಲ್ಲಾಧಿಕಾರಿಗಳು ಇರ್ತಾರೆ. ಆ ಒಂದು ಟಾಸ್ಕ್ ಫೋರ್ಸ್ ಕಮಿಟಿಗೆ, ಏರ್ಪೋರ್ಟ್ ಅಥಾರಿಟಿ ಇದಕ್ಕೆ ಅದನ್ನ ಸಹ ಸೂಕ್ತ ಜಿಲ್ಲಾಧಿಕಾರಿ ಹತ್ರ ಮಾತಾಡಿದೀನಿ. ಇನ್ನೊಂದು ಮುಂದಿನ ತಿಂಗಳು 2ನೇ ವಾರದಲ್ಲಿ ಅದನ್ನ ಸಭೆ ಕರೆಯೋಣ ಅಂತ ಹೇಳಿದ್ದಾರೆ. ನಮ್ಮ ಏರ್ಪೋರ್ಟ್ ಬಗ್ಗೆ ಎಲ್ಲರ ಕನ್ಸೋದು ಒಂದು ಏರ್ಪೋರ್ಟ್ ಆದಂತೆ ಒಂದು ಇಂಡಸ್ಟ್ರಿಯಲ್ ಆಗಿರ್ಬೋದು, ಅದಾಗದೆ ಡೆವಲಪ್ ಆಗ್ತದೆ. ಮತ್ತೆ ಒಂದು ಸಿಟಿ ಅಂತ ಅಂದ್ರೆ ಒಂದು ಉನ್ನತ ಮಟ್ಟಕ್ಕೆ ಹೋಗ್ತಿದೆ ಏರ್ಪೋರ್ಟ್. ನಮ್ಮ ಜಿಲ್ಲೆಯಲ್ಲಿ ಅದೊಂದು ಏರ್ಪೋರ್ಟ್ ಇದೆ. ಅದನ್ನ ನಾವು ಮತ್ತೆ ನಮ್ಮ ಕೇಂದ್ರ ವಿಮಾನಯಾನ ಸಚಿವರಿಗೂ ಸಹ ಭೇಟಿ ಮಾಡಿ ಅದ್ರ ಬಗ್ಗೆ ಏನೇನ್ ಆಗ್ಬೇಕು ಅನ್ನೋದು ಮನವಿಯನ್ನ ಮಾಡುವಂತ ಕೆಲಸವನ್ನ ನಾನು ಮಾಡ್ತೇನೆ. ಒಂದು ಕೆಲಸ ಮಾಡುವಂತ ನಾನು ಮತ್ತೆ ಯಾವುದೇ ರೀತಿ ಸ್ವಲ್ಪ ದುರಂಕಾರ ಈಗ ನಾನು ಗೆದ್ದಿದ್ದೀನಿ ಅಂತ ಒಂದು ತರ್ಪ ತೋರ್ಸೋದಾಗಿರ್ಬೋದು, ಗೆದ್ದಿದ್ದೀನಿ ಅಂತ ಜನದ ಕೈಗೆ ಸಿಗ್ದಾಗಿರ್ಬೋದು, ಆಗ ನಾನು ಕೊಟ್ಟಿರೋ ಭರವಸೆಯನ್ನ ಸುಳ್ಳು ಮಾಡಿರ್ತಾ ಇರ್ಬೋದು, ಅದು ಯಾವುದನ್ನು ನಾನು ಮಾಡಲ್ಲ. ಆ ಭರವಸೆ, ನಂಬಿಕೆ, ಪ್ರೀತಿ, ವಿಶ್ವಾಸ ಜನ ನನ್ನ ಮೇಲೆ ಇಡ್ಲಿ. ಮುಂಚೆ ಹೇಗಿಟ್ಟು ನನ್ನ ಆಶೀರ್ವಾದ ಮಾಡಿದ್ರೆ ಅದೇ ರೀತಿ ಮುಂದೆನೂ ಇಡ್ಲಿ ಅಂತ ಮಾಧ್ಯಮ ಮುಖಾಂತರ ನಾನು ಎಲ್ಲರನ್ನು ಕೇಳ್ಕೊಂತ, ಇನ್ನು ನೀವು ಮತ್ತೆ ಹೇಳ್ದಂಗೆ ನಿಮ್ಮೆಲ್ಲರ ಸಲಹೆ ಸೂಚನೆ ನನಗೆ ಬೇಕಾಗ್ತದೆ. ನಗರದಲ್ಲಿ ಏನೇನ್ ಸಮಸ್ಯೆಗಳಾಗ್ತಿದೆ ಅನ್ನೋದು ಇವೆಲ್ಲ ಎತ್ತಿ ಹಿಡಿದ್ರೆ ಪತ್ರಿಕಾ ಮಾಧ್ಯಮದವರು ಅದನ್ನು ಸಹ ನೋಡಿ ಒಂದು ಕಾರ್ಯಚಟುವಟಿಕೆ ಇನ್ನೂ ಹೆಚ್ಚು ಮಾಡುವಂತ ಕೆಲಸ ಮಾಡ್ಬೋದು. ಅಂಗಡಿ ಫ್ಲೇವರ್ ಹೇಳ್ತಾರೆ ಅಂಗಡಿದು ಮತ್ತೆ ನಮ್ಮ NR ಸರ್ಕಲ್ ಈ ಬ್ರಿಡ್ಜ್ ಏನಿದೆ ಅದು ಒನ್ ವೇ ಆಗಿದೆ. ಅದನ್ನ DC ಅವ್ರ ಮಾತಾಡಿದ್ದೀನಿ. ಅದು ನಾನು ಹೇಳಿದ್ದೀನಿ ಫೀಲ್ಡ್ ಹೋಗಿ ಏನಾಗಿದೆ ಅಂತಾನೆ ನೋಡೋಣ ಅಂತ ಮನೆ ಜಿಲ್ಲಾಧಿಕಾರಿಗಳಿಗೆ ಹೇಳಿದ್ದೀನಿ. ಅವರು 23rd ವರೆಗೂ ಲೀವ್ ಇದ್ದಾರೆ. ಅದಾದ್ಮೇಲೆ ಬಂದು ಪರಿಶೀಲಿಸಿ ನನಗೂ 3ನೇ ತಾರೀಕು ಸೆಷನ್ ಇದೆ. ಅದಾದ್ಮೇಲೆ ಕಂಟಿನ್ಯೂ ಸಭೆಗಳನ್ನ ತಗೊಂಡು ನಡೆಸುವಂತ ಕೆಲಸನ ನಾನು ಮಾಡ್ತೀನಿ. ನನಗೆ ಮುಖ್ಯ ಏರ್ಪೋರ್ಟ್, ನಮ್ಮ NH ಮತ್ತೆ ಇದೊಂದು ಭಾರತ್ ಮಾಲಾ ಅಂತ ಒಂದು 2017 ಅದಾಗಿತ್ತು. ನಾನು ಮೊನ್ನೆ ಅದನ್ನ ನೋಡಿದೆ. ಶಾಂತಿಗ್ರಾಮದಿಂದ ಹಿರಿಯೂರ್ವರೆಗೂ ಅದು ಕನೆಕ್ಟಿವಿಟಿ ಆಗ್ತದೆ. ಅದು ಸುಮಾರು 3,500 ಕೋಟಿ ಪ್ರಾಜೆಕ್ಟ್. ಅದು ಈಗ ಲ್ಯಾಂಡ್ ಅಕ್ವಿಸಿಷನ್ ಆಗಿದೆ. ಅದು ಈಗ ಯಾವುದು ಗ್ರೀನ್ ಲೇನ್ ಅಂತ ಮಾಡಿದ್ದಾರೆ. ಅರೌಂಡ್ 150 ಕಿಲೋಮೀಟರ್ಸ್ ಏನೋ ಸೇವ್ ಆಗ್ತದೆ. ಅದು ಒಂದು ಭಾರತ್ ಮಾಲಾ. ಅದು ಇನ್ನೂ ಸ್ವಲ್ಪ ಲೇಟ್ ಆಗ್ತಾ ಇದೆ. ಅದು SLEO ಹತ್ರ ಮಾತಾಡಿ ಏನ್ ಸಮಸ್ಯೆ ಆಗಿದೆ ಅಂತ ಅದನ್ನು ಕೂಲಂಕುಷ ಪರಿಶೀಲನೆ ಕೆಲಸ ಮಾಡ್ತೀವಿ. ಜೊತೆಗೆ NH ಅಲ್ಲಿ ಸಕಲೇಶ್ಪುರದ ಭಾಗದಲ್ಲಿ ಏನೋ ಕಳಪೆ ಕಾಮಗಾರಿಕೆ ಆಗಿದೆ ಅಂದ್ಬಿಟ್ಟು ಮಾಧ್ಯಮದಲ್ಲೇ ನಾನು ನೋಡಿದೆ. ಅದನ್ನೆಲ್ಲ
ಅವರೆಲ್ಲ ಅಧಿಕಾರಿಗಳು ಸಭೆ ಕರೆಸಿ ಒಂದ್ 2 ತಿಂಗಳು ಕಂಪ್ಲೀಟ್ ಸೆಟಪ್ ಆಗಕ್ಕೆ ನನ್ನ ಪ್ರಕಾರ 2 ತಿಂಗಳು ಬೇಕಾಗ್ಬೋದು. ಕಂಪ್ಲೀಟ್ ನನಗೆ ಜಿಲ್ಲೆ ಚಿತ್ರನ ತಿಳ್ಕೊಳಕ್ಕೆ ಒಂದು 60-70 ಭಾಗ ತಿಳ್ಕೊಳಕ್ಕೆ ಏನಾಗಿದೆ ಏನ್ ಮಾಡ್ಬೋದು ತಿಳ್ಕೊಳಕ್ಕೆ 1-2 ತಿಂಗಳು ಬೇಕಾಗ್ಬೋದು. ಖಂಡಿತವಾಗಿ ಒಂದು ಭರವಸೆ ನಂಬಿಕೆ ಇಟ್ರೆ ಪ್ರಾಮಾಣಿಕವಾಗಿ ಮಾಡೋ ಕೆಲಸ ಮಾಡ್ತೀನಿ. ಜನಕ್ಕೆ ಕೈಗೆ ಸಿಗುವಂತ ಸಂಸದನ ಆಗಬೇಕಂತೂ 100ಕ್ಕೆ 100 ಆ ಕೆಲಸ ನಾನು ಮಾಡ್ತಾ ಇದ್ದೀನಿ, ಮುಂದಕ್ಕೂ ಮಾಡ್ತೀನಿ. ಟೀ ಕುಡಿತೀನಿ, ಎದ್ದೋಗ್ತೀನಿ. ಸಂಸದನ ಕೆಲಸ ಅಷ್ಟೇ ಅಂದ್ರೆ ಅದಾಗಲ್ಲ. ಆ ಫೀಲ್ಡ್ ಗಿಲ್ಡ್ ಏನ್ ಕೆಲಸ ಇದೆ ಅನ್ನೋದು ನೋಡ್ಬೇಕು. ಜೊತೆ ಹಾಸನ್ ಸಿಟಿಲಿ ಒಂದು ಕ್ಲೀನ್ ಸಿಟಿ ಅಂತ ಆಗ್ಬೇಕು. ಯಾಕಂತ ಹೇಳಿದ್ರೆ ಈಗಾಗಲೇ ಅದು ಟಾಪ್ 5 ಅಂತ ಕೆಳಗಡೆ ಇದೆ ಅನ್ಸುತ್ತೆ ನಮ್ಮ ಹಾಸನ ಜಿಲ್ಲೆ. ನಾವು ನಮ್ಮ ಹಾಸನ ನಗರಸಭೆ ಸಿಟಿ ಅದನ್ನ ನಾನು ಮೊನ್ನೆ ಕಮಿಷನರ್ ಹತ್ರ ಮಾತಾಡಿದೀನಿ. ಟಾಪ್ 1 ತರುವಂತ ಕೆಲಸ ನಾವು ಮಾಡ್ಬೇಕು ಅಂತ. ಮೈಸೂರು ದೊಡ್ಡ ಸಿಟಿನೇ ಟಾಪ್ 5 ಒಳಗಡೆ ಇದೆ, ನೀವೇನ್ ಮಾಡ್ತಾ ಇದೀರಾ ಅಂತಾನು ಕೇಳಿದೆ. ಅದು ನೋಡ್ಬೇಕು. ಮತ್ತೆ ಸ್ವಚ್ಛತೆಗೆ ಆದಷ್ಟು ನಾವು ಗಮನ ಕೊಡ್ಬೇಕು. ಗ್ರೀನರೀಸ್ ಹೆಚ್ಕೋಬೇಕು. ಎಲ್ಲಾ ವಾರ್ಡ್ಗಳಲ್ಲಿ ಪ್ರತಿ ಬೀದಿಯಲ್ಲೂ ಹೊಂಗೆ ಮರ ಅಂತ ಮರಗಳು, ತಂಪಾಗುವಂತ ಮರ, ಆಕ್ಸಿಜನ್ ಜನರೇಟ್ ಆಗುವಂತ ಮರಗಳನ್ನ ಸಸಿಯ ನೆಡುವಂತ ಕೆಲಸವನ್ನ ನಾನು ಸೋಷಿಯಲ್ ಫಾರೆಸ್ಟ್ ಅವರಿಗೆ ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ಒಂದು ಕ್ಲೀನ್ ಸಿಟಿ ಆಗಿರ್ಬೇಕು. ಹೀಗೆ ಮೈಸೂರು, ಈಗ ಬೆಂಗಳೂರು ಆದ್ಮೇಲೆ ನೆಕ್ಸ್ಟ್ ನೋಡ್ತಾ ಇರೋದೇ ಇಡೀ ರಾಜ್ಯದ ಜನ ಮೈಸೂರು, ಬೆಂಗಳೂರು ಎಲ್ಲ ಬೆಂಗಳೂರವರೇ ಮೈಸೂರು ಶಿಫ್ಟ್ ಆಗ್ತೀವಿ ಅಂತಿದ್ರು. ಅದೇ ರೀತಿ ಒಂದು ಒಳ್ಳೆ ವಾತಾವರಣ ನಮ್ಮ ಜಿಲ್ಲೆಯಲ್ಲಿ ಆಗ್ಬೇಕು ಅನ್ನೋದೊಂದು ಇದೆ, ನಗರದಲ್ಲಿ ಆಗ್ಬೇಕು ಅನ್ನೋದೊಂದು ಇದೆ. ಮತ್ತೆ ಹಕ್ಕುಪತ್ರಗಳ ಸಮಸ್ಯೆ ಇದೆ, ಅದನ್ನೆಲ್ಲ ಕೂಲಂಕುಷವಾಗಿ ಪರಿಶೀಲಿಸಿ ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ಯಾವ್ಯಾವ್ದು ಮಾಡ್ಬೋದು, ರಾಜ್ಯ ಸರ್ಕಾರದ ಮಟ್ಟ ನಾನೇ ಮಾತಾಡಿದ್ರು ಕೇಂದ್ರ ಸರ್ಕಾರದಲ್ಲೇ ಮಾತಾಡ್ಬೇಕು. ಯಾಕಂದ್ರೆ ನಾನು ಸಂಸದಿದ್ದೀನಿ. ರಾಜ್ಯ ಸರ್ಕಾರದ ಬಗ್ಗೆ ಮಾತಾಡ್ಬೇಕು ಅಂದ್ರೆ ನಮ್ಮ ಸರ್ಕಾರದ ಗಮನಕ್ಕೆ ತರಿಸ್ಕೊಂಡು ಮಾಡ್ಬೇಕಾಗುವಂತ ಕೆಲಸ ನಾನು ಮಾಡ್ಬೇಕಾಗ್ತದೆ. ಸೆಷನ್ ಅಲ್ಲೇ ನಾನು ಅರ್ಜಿ ಮಾಡೋದು, ನಮ್ಮ ಸೆಷನ್ ಅಲ್ಲಿ ವರ್ಷದ 365 ದಿವಸನೂ ಕೊಬ್ಬರಿ ತಗೊಳ್ಳಿ ಅಂತ ನಾನು ಅರ್ಜಿ ಮಾಡ್ತೀನಿ. ಅದು ಕಾನೂನು ರೀತಿ ಅವ್ರು ಏನ್ ಮಾಡ್ತಾರೋ, ಕಾನೂನು ತಿದ್ದುಪಡಿತಾರೋ ಗೊತ್ತಿಲ್ಲ MDF ಸರ್ಕಾರದಲ್ಲಿ. ನಾನು ಸರ್ಕಾರಕ್ಕೆ ಕೇಳ್ಕೊಳ್ಳೋದು, ನಾನು ಮನವಿ ಮಾಡೋದು 365 ದಿವಸ ತಗೊಳ್ಳಿ. ವರ್ಷ ಪೂರ್ತಿ ನಫೆಡ್ ಖರೀದಿ ಕೇಂದ್ರ ಆಗ್ಲಿ, ರಾಗಿ ಖರೀದಿ ಕೇಂದ್ರ ಸರ್ಕಾರದ, ನಾನು ರಾಜ್ಯ ಸರ್ಕಾರಕ್ಕೂ ನಾನು ಅದನ್ನೇ ಅರ್ಜಿ ಮಾಡ್ತೀನಿ. ರಾಗಿ ಖರೀದಿ ಕೇಂದ್ರನೂ ಅಷ್ಟೇ. ಈಗ ತುಂಬಾ ರೂಲ್ಸ್ ಮಾಡಿ ರಾಗಿ ಖರೀದಿ ಕೇಂದ್ರ ಪಾಪ ರೈತರಿಗೆ ಅದು ಲಾಭ ಆಗ್ತಾ ಇಲ್ಲ. ಅದು ಜರಡಿ ಮಾಡಿ ಹಾಗೆ ಹೀಗೆ ಅಂತ ಅದನ್ನು ಸಹ ತುಂಬಾ ಸಮಸ್ಯೆ ಇದೆ. ಆಮೇಲೆ ಹೇಳಿದ್ನಲ್ಲ, ಕೊಬ್ಬರಿ ಅಂತೂ ವರ್ಷ ಪೂರ್ತಿ 365 ದಿವಸನೂ ಒಂದು ಸ್ಲಾಟ್ ತರ ಮಾಡಿ ಅದಕ್ಕೆ ಆದಂತ ಏನೋ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಮಾಡಿ ಮಾಡ್ಬೇಕನ್ನೋದು ನನ್ನ ಒಂದು ಮನಸ್ಸಲ್ಲಿ ಇದೆ. ಅದು ನಾನು ಖಂಡಿತವಾಗಿ ಕೇಂದ್ರ ಸರ್ಕಾರ ಗಮನಕ್ಕೆ ತರ್ತೀನಿ. ನೀರಾವರಿ ಬಗ್ಗೆ ಹೋದ್ರೆ ಹಲವು ಕಡೆ ನೀರಾವರಿ ಸಮಸ್ಯೆ ಇದೆ. ನಾವು ಅರಸೀಕೆರೆ ಭಾಗದಲ್ಲಿ ಹೋದ್ರೆ ಅದೇ ಅಂತ ನೀರಾವರಿ ಸಮಸ್ಯೆ, ಕುಡಿಯೋ ನೀರಿನ ಸಮಸ್ಯೆ, ಜೆಜೆಎಂ ಸಮಸ್ಯೆ ಅಂತೂ ಒಂದೊಂದು ಊರಲ್ಲಿ ಜೆಜೆಎಂ ಕಾಮಗಾರಿಗಳಾಗಿದೆ, ಆದ್ರೂ ಸಹ ಕೇಂದ್ರ ಪುರಸ್ಕೃತ ಒಂದು ಒಳ್ಳೆ ಯೋಜನೆ, ಆದ್ರೆ ನೀರ್ ಬಿಡ್ತಾ ಇಲ್ಲ ಅಂತ ಸಮಸ್ಯೆಗಳಿದೆ. ಅದನ್ನೆಲ್ಲ ಕೂಲಂಕುಷವಾಗಿ ಮಾಡುವಂತ ಕೆಲಸವನ್ನ ನಾವೆಲ್ಲ ಮಾಡ್ತೀವಿ. ನಮ್ಗೆ ಒಂದು ಆಸೆ ಅಂತ ಹೇಳಿದ್ರೆ ಜನಸ್ನೇಹಿ ಸಂಸದನಾಗಿರ್ಬೇಕು ಅಂತ ಒಂದು ಆಸೆ. ಜನರಿಗೆ ಯಾವಾಗ್ಲೂ ಜನರ ಕೈಗೆ ಸಿಗ್ಬೇಕು ಅನ್ನೋ ಒಂದು ಆಗ್ಬೇಕು ಅಂತ ಒಂದು ಆಸೆ ಇಟ್ಕೊಂಡಿದ್ದೆ. ಚುನಾವಣೆ ಸಂದರ್ಭದಲ್ಲೂ ಪ್ರಾಮಾಣಿಕವಾಗಿ ಅದನ್ನ ಮಾಡುವಂತ ಕೆಲಸವನ್ನ ನಾನು ಮಾಡ್ತೀನಿ. ಕರೆ ಫೋನ್ ಮುಖಾಂತರ ಕಾಲ್ ರಿಸೀವ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತದೆ. ಯಾಕಂತ ಹೇಳಿದ್ರೆ ಕಾಲ್ ಬರ್ತಾನೆ ಇರ್ತವೆ, ಈಗ್ಲೂ ಇಲ್ಲ ಅಂದ್ರೆ ಒಂದು 30-40 ಫೋನ್ ಬರ್ತಾನೆ ಇರ್ತವೆ. ಅದೊಂದ್ರಲ್ಲಿ ನಾನು ಸ್ವಲ್ಪ ಎಡಬಹುದು, ಮುಂದಕ್ಕೂ ಸಹ ಅದನ್ನ ನಾನು 100% ನಾನು ಗ್ಯಾರಂಟಿ ಕೊಡಕ್ಕಾಗಲ್ಲ. ಯಾಕಂದ್ರೆ ನಾನು ಇರೋದು ಹೇಳ್ಬೇಕಾಗ್ತದೆ. ನಾನು ಈಗ ಒಂದು ಸರ್ವೆ ಮಾಡ್ತಿರ್ತೀನಿ, ಫೋನ್ಗಳು ಬರ್ತಾ ಇರ್ತವೆ. ನಾನು ಮತ್ತೆ ಕಾರಲ್ಲಿ ಕೂತ್ಕೊಂಡು ಮಾಡ್ಬೇಕಾದ್ರೆ ಒಂದಷ್ಟು ವೈಟಿಂಗ್ಸ್ ಕಾಲ್ ಮತ್ತೆ ಬರ್ತವೆ. ಕರೆ ವಿಷಯದಲ್ಲಿ ಮಾತ್ರ ಎಲ್ಲರೂ ಸ್ವಲ್ಪ ಸಹಕಾರ ಕೊಡ್ಬೇಕು. ಈಗ ತಾನೇ ನಾನು ಸಹ ನಮ್ಗೆ ಕಾರ್ಯವ್ಯಾಪ್ತಿಗೆ ಏನೇನ್ ಬರ್ತದೆ ಅಂತ ತಿಳ್ಕೊಂತಾ ಇದೀನಿ. ನಾನು ಬರುವಂತಹ ಏನೇನ್ ಅಧಿಕಾರಿಗಳು ಬರ್ತಾರೆ ಅದನ್ನೆಲ್ಲ ಮಾಡೋ ಕೆಲಸ ಮಾಡ್ತೀನಿ. ಜೊತೆಗೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ವಾರದಲ್ಲಿ ಕನಿಷ್ಠ ಒಂದು 3 ಬಾರಿನಾದ್ರೂ 2-3 ಬಾರಿ ಆದ್ರೂ ಜಿಲ್ಲಾಧಿಕಾರಿಗಳ ಈಗ ಹೊಳೆನರಸೀಪುರಕ್ಕೆ ನಾನು ಸಕಲೇಶಪುರದಿಂದ ಬರ್ಬೇಕು, ಕಡೂರಿಂದ ಬರ್ಬೇಕು ಜನ ಅಂತ ಹೇಳಿದ್ರೆ ಕಷ್ಟ ಆಗ್ತದೆ. ಹಾಗಾಗಿ ಕಡೂರಲ್ಲೇ ಒಂದು ಸಪರೇಟ್ ಕಚೇರಿ ಮಾಡ್ಲಿಕ್ಕೆ ನಾನು ತಹಸೀಲ್ದಾರ್ ಅವ್ರಿಗೂ ಸೂಚನೆಯನ್ನು ಕೊಟ್ಟಿದ್ದೀನಿ. ಇನ್ನು ಹಾಸನಕ್ಕೆ ಬಂದ್ರೆ ಹೊಳೆನರಸೀಪುರಕ್ಕೆ ಹೆಚ್ಚಾಗಿ ಹಾಸನದಲ್ಲಿ ಇರಬೇಕು ಅಂತ ನಾನು ತೀರ್ಮಾನ ಮಾಡಿದ್ದೀನಿ. ಹಾಗಾಗಿ ಜಿಲ್ಲಾಧಿಕಾರಿಗಳ ಕಚೇರಿ ವಾರದಲ್ಲಿ 1-2 ಬಾರಿ ಜನರ ಒಂದು ಬಳಿಗೆ ಹೋಗುವಂತ ಕೆಲಸ, ಜೊತೆಗೆ ಪಂಚಾಯತಿ ವಾರು ಹೋಗ್ಬೇಕಂತ ಒಂದು ತೀರ್ಮಾನ ಮಾಡ್ಕೊಂಡಿದೀವಿ. ಅದು ಶೀಘ್ರದಲ್ಲೇ ಅದು ದಿನಾಂಕಗಳನ್ನ ಹೇಳ್ತೀವಿ. ಫಸ್ಟ್ ತಾಲೂಕು ಮಟ್ಟದ ಅಧಿಕಾರಿಗಳನ್ನ ಸಭೆ ನಡೆಸಿ, ಆಮೇಲೆ ಗ್ರಾಮ ಪಂಚಾಯತ್ ವಾರು ನಮ್ಮ ನರೇಗಾ, ಜಲ್ ಜೀವನ್ ಮಿಷನ್ ಆಗಿರ್ಬೋದು, ಇಂದಿರಾ AY ಮನೆಗಳ ಸಮಸ್ಯೆಗಳಾಗಿರ್ಬೋದು, ಅದನ್ನೆಲ್ಲ ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಹೋಗಿ ಕೆಲಸವನ್ನ ಮಾಡ್ತೀವಿ. ಒಂದು ಬೇಜಾರು ಅಂತ ಹೇಳಿದ್ರೆ, ನಮಗೂ ಸಹ ನಮ್ದಾದ ಸರ್ಕಾರ ಬಂದಿದ್ರೆ ಒಂದು ಇನ್ನೂ ಅಭಿವೃದ್ಧಿಗೆ ಪುಷ್ ಕೊಡಕ್ಕೆ ಚೆನ್ನಾಗಿರ್ತಿತ್ತು. ಆದ್ರೆ ಅದು ಸಹ NDA ಸರ್ಕಾರ ಇದೆ, ಅವರ ಸಕಾರಾತ್ಮಕವಾಗಿ ಸ್ಪಂದಿಸ್ತಾರೆ ಅಂತ ನಾನು ಸಹ ಭಾವಿಸಿದ್ದೀನಿ. ಯಾಕಂದ್ರೆ ಇನ್ನೂ ಸಹ ಮೊದಲನೇ ಸಭೆ ಸೆಷನ್ ಸಹ ನಾವು ಇನ್ನು ಅಟೆಂಡ್ ಮಾಡಿರದೇ ಇರೋದ್ರಿಂದ ಗೊತ್ತಾಗ್ತದೆ ಮುಂದಿನ ದಿನಗಳಲ್ಲಿ ಸರ್ಕಾರ ಹೇಗೆ ನಮ್ಗೆ ಸ್ಪಂದಿಸ್ತದೆ, ಆಡಳಿತ ಪಕ್ಷದ ಅಂತ. ಅದು ನಮಗೆ ಅಂತೂ ಭರವಸೆ ಇದೆ, 100% ನಮ್ಗೆ ಸ್ಪಂದಿಸ್ತದೆ. ಜಿಲ್ಲೆಯ ಸರ್ವತೋಮುಖ ಅಭಿವೃದ್ಧಿಗೆ ನಾನು ಎಲ್ಲ ಒಗ್ಗೂಡಿಸ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದ್ದೀನಿ. ಅದು ಬಿಟ್ರೆ ನನ್ನ ಜನ ಒಂದು ಬದಲಾವಣೆ ಬಯಸಿ ಮಾಡಿದ್ದಾರೆ. ಅದಕ್ಕೆ
ಜನಕ್ಕೆ ತುಚಿ ಬರೆದುವಂತ ಕೆಲಸ ನಾನು ಮಾಡ್ಬೇಕಾಗ್ತದೆ. ಯಾಕಂತೇಳಿದ್ರೆ ತುಂಬಾ ಭರವಸೆ ಇಟ್ಕೊಂಡಿದ್ದಾರೆ. ನಾನು ಅದು ಹೇಳಕ್ತಿಲ್ಲ. ಅದು ಪಾಪ ಜನ ರಸ್ತೆ ಚರಂಡಿ ಅಂತ ಬರ್ತಾರೆ. ನನ್ನ ಅನುದಾನದ ಪರಿಮಿತಿಯಲ್ಲಿ ಏನೇನ್ ಮಾಡ್ಬೋದು ಅನ್ನೋದು ಒಂದ್ ಮಾತು. ಜೊತೆಗೆ ನಮ್ಗೆ ರಾಜ್ಯ ಸರ್ಕಾರ ನಮ್ಮ ಸರ್ಕಾರವೇ ಇರೋದ್ರಿಂದ ನಮಗೊಂದೊಂದು ಸ್ವಲ್ಪ ಅದೊಂದು ಎಲ್ಲೋ ಒಂದ್ ಕಡೆ ಒಂದು ಸಮಾಧಾನ. ನಮ್ಗೆ ಸರ್ಕಾರ ಇರೋದ್ರಿಂದ ಇನ್ನೊಂದ್ ಸ್ವಲ್ಪ ಏನಾದ್ರು ಮಾಡ್ಬೋದು ಅನ್ನೋದು. ಅದನ್ನೆಲ್ಲ ಕೆಲಸವನ್ನ ಮಾಡೋ ಜೊತೆಗೆ ನಿಮ್ಮೆಲ್ಲರ ಸಹಕಾರ ನಮ್ಗೆ ಅತ್ಯಗತ್ಯ. ನೀವು ಮಾಧ್ಯಮ, ನಿಮ್ಗೆ ಸಲಹೆ, ನನಗೆ ನಿಮ್ಮ ಎಲ್ಲರಿಗಿಂತ ಹೆಚ್ಚಾಗಿ ನಿಮ್ಮ ಸಲಹೆ ನನಗೆ ಮುಖ್ಯ. ಸಾರ್ವಜನಿಕರ ಸಲಹೆ ಮುಖ್ಯ. ನಾನು ಮುಂದಿನ ದಿನಗಳಲ್ಲಿ ಮಾಧ್ಯಮ ಮುಂದೆ ಒಂದು ನಮ್ಮ ಇವ್ರಿಗೂ ಹೇಳಿದ್ದೀನಿ, ನಮ್ಮ ಸೋಷಿಯಲ್ ಮೀಡಿಯಾ ಟೀಮ್ ಅವ್ರಿಗೆ ಸಲಹೆ ಅಂತಾನೆ ಒಂದು ಆರ್ಗನೈಸೇಷನ್ ತರ ಮಾಡಿ ಏನ್ ಮಾಡ್ಬೋದು ಹಾಸನ ಜಿಲ್ಲೆಗೆ, ಹಾಸನ ಕ್ಷೇತ್ರ ಏನ್ ಮಾಡ್ಬೋದು ಅನ್ನೋದೊಂದು ಪಬ್ಲಿಕ್ ಇಂದ ಒಂದು ಒಪಿನಿಯನ್ ತಗೊಳ್ಳಿದ ಒಂದು ಪ್ರೋಗ್ರಾಮ್ ಮಾಡ್ಬೇಕಂತ ಅನ್ಕೊಂಡಿದೀನಿ. ಅದನ್ನು ನಮ್ಮ ಎಲ್ಲ ಉನ್ನತ ಮಟ್ಟದ ಅಧಿಕಾರಿಗಳ ಚರ್ಚಿಸಿ ಈ ತರ ಮಾಡಿದ್ರೆ, ಈ ಕಾರ್ಯಕ್ರಮ ಮಾಡಿದ್ರೆ ಏನಾಗ್ಬೋದು, ನಮ್ಗೆ ಏನ್ ಬೇಕಾಗ್ಬೋದು ಅನ್ನೋದನ್ನೆಲ್ಲ ಚರ್ಚಿಸಿ ಅದು ಒಂದು ಈಗೇಗೆ ನಮ್ಮ DK ಶಿವಕುಮಾರ್ ಸಾಹೇಬರು ಬ್ರ್ಯಾಂಡ್ ಬ್ಯಾಂಗ್ಳೂರ್ ಅಂತ ಒಂದು ಮಾಡಿ ಏನ್ ಮಾಡ್ಬೋದು ಬೆಂಗಳೂರು ನಗರಕ್ಕೆ ಮುಂದಿನ ದಿನಗಳಲ್ಲಿ ಒಂದು ಆಕ್ಷನ್ ಪ್ಲಾನ್, ಏನು ಇಷ್ಟು ವರ್ಷಕ್ಕೆ ಈ ಆಕ್ಷನ್ ಪ್ಲಾನ್ ರೆಡಿ ಮಾಡ್ಬೋದು ಅಂತ ಮಾಡಿದ. ಅದೇ ರೀತಿ ಆ ಮಟ್ಟಕ್ಕೆ ಆಗ್ತಾ ಇದ್ರೆ ಒಂದು ಹಂತದಲ್ಲಿ ಏನ್ ಮಾಡ್ಬೋದು, ನಮ್ಮ ಹಾಸನಕ್ಕೆ ಒಂದು ಬ್ರ್ಯಾಂಡ್ ಹಾಸನ್ ಅಂತ ಮಾಡ್ಬೇಕು ಅನ್ನೋದೊಂದು ನಮ್ಮ ಆಸೆ ಇದೆ, ಆಸೆಗಳಿದೆ. ಅದರಲ್ಲಿ ಪ್ರಾಮಾಣಿಕವಾಗಿ ಈಡೇರಿಸುವಂತ ಕೆಲಸವನ್ನು ನಾನು ಮಾಡ್ತೀನಿ. ಒಂದು ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನ ಪಡೆದುಕೊಳ್ಳಿ.